ನೋಡಿ, ನಮ್ಮ ತೋಟದ ತುದಿಯ ಮುಂಡಿಗೆ ಗಿಡದಲ್ಲಿ ಬಿಟ್ಟ ದೈತ್ಯಾಕಾರದ ಮುಂಡಿಗೆ ಹಣ್ಣನ್ನ ಮಣ್ಣಿನ ಸವಕಳಿ ತಡೆಯುವಲ್ಲಿ ಈ ಗಿಡದ ಪಾತ್ರ ಸಹ ಅಪಾರವಾಗಿದೆ. ಇಲ್ಲಿ ಕಾಣ್ತಾ ಇರೋದು ನಮ್ಮ ಗದ್ದೆ ಮತ್ತು ತೋಟಗಳು. ಇವುಗಳ ಅಂಚಿನಲ್ಲಿ ಈ ರೀತಿಯ ಹಳ್ಳ ಮತ್ತು ಕೊಳ್ಳಗಳು ಹರಿಯುತ್ತಲೇ ಇರುತ್ತವೆ. ಮಳೆಗಾಲ ಸಮಯದಲ್ಲಿ ತುಂಬಿ ಹರಿಯುವ ಈ ಹಳ್ಳ ಕೊಳ್ಳಗಳಿಂದ ಕೃಷಿ ಜಮೀನನ್ನು ರಕ್ಷಿಸಲು ಈ ರೀತಿ ಮುಂಡಿಗೆ ಗಿಡ ಹಾಗೂ ಬೇರೆ ಬೇರೆ ರೀತಿಯ ಮರಗಿಡಗಳನ್ನು ಹಳ್ಳದ ಅಂಚಿನಲ್ಲಿ ಬೆಳೆಸುತ್ತೇವೆ. ನೋಡಿ, ನಾವು ಹಳ್ಳದ ಅಂಚಿನಲ್ಲಿ ನೀರಿನ ಕೊರೆತವನ್ನು ತಡೆಯುವ ಸಲುವಾಗಿ ಬೆಳೆಸಿದ ಜಂಬೆ ಹಣ್ಣಿನ ಮರ. ಈ ಮರದಲ್ಲಿ ಹಣ್ಣು ಈಗಲೂ ಸಹ ಆಗಿದೆ ನೋಡಿ. ಇದೇ ರೀತಿ ಹಳ್ಳದ ಕೊರೆತವನ್ನು ತಡೆಯುವ ಸಲುವಾಗಿ ಹಳ್ಳದಂಚಿನಲ್ಲಿ ನಾವು ಬೆಳೆಸಿದ ಈ ಮುಂಡಿಗೆ ಗಿಡದ ಕಾಯಿ ಮತ್ತು ಹಣ್ಣುಗಳನ್ನು ಸಹ ನೋಡೋಣ. ಈ ಮುಂಡಿಗೆ ಗಿಡದ ಕಾಯಿ ಬಹುತೇಕವಾಗಿ ಹಲಸಿನ ಕಾಯಿಯನ್ನೇ ಹೋಲುತ್ತದೆ. ಕೈಯಲ್ಲಿ ಮುಟ್ಟಲು ಸಹ ಅಸಾಧ್ಯವಾದಷ್ಟು ಮುಳ್ಳುಗಳನ್ನು ಈ ಕಾಯಿ ಹೊಂದಿರುವುದನ್ನು ಕಾಣಬಹುದು. ಇದರ ಗರಿಗಳು ಸಹ ಮುಳ್ಳನ್ನು ಹೊಂದಿದ್ದು ಅದನ್ನು ಚಾಪೆ ತಯಾರಿಸಲು ಸಹ ಬಳಸುತ್ತಾರೆ. ಹಾಗೆ ಈ ಮುಂಡಿಗೆ ಗಿಡದ ಕಾಯಿ ಹೇಗೆ ಹಣ್ಣಾಗಿದೆ ಎನ್ನುವುದನ್ನು ಸಹ ತೋರಿಸ್ತಾ ಇದ್ದೇನೆ ನೋಡಿ. ಬಹುತೇಕ ಹಲಸಿನ ಹಣ್ಣಿನಂತೆಯೇ ಕಾಣುವ ಇದು ತಿನ್ನಲು ಮಾತ್ರ ಯೋಗ್ಯವಲ್ಲ. ಇದರ ಬೀಜಗಳನ್ನು ಹಾಕಿದಲ್ಲಿ ಈ ಮುಂಡಿಗೆ ಗಿಡಗಳು ಹುಲುಸಾಗಿ ಹುಟ್ಟಿ ಬೆಳೆಯುತ್ತವೆ. ಹಣ್ಣಿನ ಸವಕಳಿ ತಡೆಯುವ ಸಲುವಾಗಿ ಹಳ್ಳದ ಅಂಚಿನಲ್ಲಿ ಇದನ್ನು ಬೆಳೆಸಿದಂತೆ ಮಳೆಗಾಲದ ಪೂರ್ವದಲ್ಲಿ ಇದನ್ನು ಸವರಿ ಸ್ವಚ್ಛಗೊಳಿಸುವುದು ಸಹ ಅಷ್ಟೇ ಮುಖ್ಯ. ಈ ರೀತಿ ಕತ್ತರಿಸಿದ ಗಿಡಗಳನ್ನು ಮತ್ತೊಂದೆಡೆ ಹುಗಿಯಬಹುದು. ನೀರಿನ ಅಂಚಿನಲ್ಲಿ ಅದು ಬಲು ಬೇಗ ಬೇರು ಬಂದು ಮಣ್ಣನ್ನು ಭದ್ರಪಡಿಸುತ್ತದೆ. ಈ ರೀತಿಯ ಮಣ್ಣಿನ ಸವಕಳಿ ಮತ್ತು ಕೊರೆತದ ರಕ್ಷಣೆಯ ಕುರಿತು ನಮ್ಮ ಮಳೆಗಾಲದ ಪೂರ್ವ ತಯಾರಿ ಕೆಲಸದ ಬಗ್ಗೆ ತಿಳಿಸುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ.